ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಪ್ರಮೀಳಾ, ವಯಸ್ಸು 31 ವರ್ಷ ತುಂಬಿದೆ, ಸ್ಥಳ ಬೆಂಗಳೂರು, ವಿದ್ಯಾಭ್ಯಾಸ ಪದವಿ ಪೂರ್ಣಗೊಳಿಸಿದ್ದಾರೆ, ವೈವಾಹಿಕ ಸ್ಥಿತಿ ಡೈವರ್ಸ್ ನಂತರ ಹೊಸ ಬದುಕು ರೂಪಿಸುತ್ತಿದ್ದಾರೆ, ಮಕ್ಕಳ ಸಂಖ್ಯೆ ಇಲ್ಲ, ವೃತ್ತಿ ಖಾಸಗಿ ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ವೈಯಕ್ತಿಕ ಗುಣಗಳು ಸ್ವತಃ ವಿಶ್ವಾಸಿ, ಪ್ರಾಮಾಣಿಕ, ಆತ್ಮೀಯತೆ ಹೊಂದಿರುವವರು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಸ್ಕೋಡಾ ರ್ಯಾಪಿಡ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲ ಬದುಕಿನ ನೋವುಗಳು. ಮದುವೆಯಾದಾಗ ಸಾವಿರಾರು ಕನಸುಗಳನ್ನೇ ಕಟ್ಟಿಕೊಂಡಿದ್ದೆ. ಮನಸೊಂದರಲ್ಲಿ ಸುಂದರವಾದ ಮನೆಯು ನಿರ್ಮಿಸಿದ್ದೆ. ಆದರೆ ನಿಜ ಬದುಕು ಕನಸುಗಳಿಗೆ ವಿರುದ್ಧವಾಗಿತ್ತು. ಅವನಿಗೆ ನಾನು ಹೆಂಡತಿಯಾಗಿ ಬೇಕಾಗಿದ್ದೆ, ಆದರೆ ಅವನು ಮದ್ಯದ ಜೊತೆಯಲ್ಲಿ ಬದುಕುತ್ತಿದ್ದ. ಪ್ರತಿಯೊಂದು ಸಂಜೆ ಅವನಿಗೆ ಕುಡಿತ ಮತ್ತು ಅದರಿಂದ ಶುರುವಾಗುವ ಜಗಳ. ನಾನು ಮಾತನಾಡಿದ್ದರೆ ಅವನಿಗೆ ಸಿಟ್ಟು, ನಾನು ಮೌನವಾಗಿದ್ದರೆ ಅವನಿಗೆ ಅನುಮಾನ. ಹುಡುಗನ ಗುಣಗಳು ಹೀಗಿರಲಿ: ಧೂಮಪಾನ ಮತ್ತು ಮದ್ಯಪಾನದಿಂದ ಸಂಪೂರ್ಣವಾಗಿ ದೂರವಾಗಿರಬೇಕು. ಪ್ರೀತಿ ನೀಡಬಲ್ಲವನು, ಆ ಪ್ರೀತಿಯನ್ನು ಹಂಗಿಲ್ಲದೆ ಹಂಚಿಕೊಳ್ಳಬಲ್ಲವನು ಆಗಿರಬೇಕು. ಆತ್ಮೀಯ ಸ್ಪರ್ಶ ಮತ್ತು ದೈಹಿಕ ನಿಕಟತೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವವನಾಗಿರಬೇಕು. ಪ್ರಾಮಾಣಿಕವಾಗಿದ್ದು ಇತಿಮಿತಿಯಲ್ಲಿ ನಡೆದುಕೊಳ್ಳುವನು ಇರಬೇಕು. ಆತ್ಮೀಯ ಸಂಬಂಧಕ್ಕೆ ಸಿದ್ಧನಾಗಿರಬೇಕು. ನನ್ನ ವ್ಯಕ್ತಿತ್ವ, ಆಸೆ, ಆಕಾಂಕ್ಷೆಗಳಿಗೆ ಮಾನ್ಯತೆ ನೀಡಬಲ್ಲವನೂ ಆಗಿರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2018ನ ಸ್ಕೋಡಾ ರ್ಯಾಪಿಡ್ ಸ್ಟೈಲ್ 1.6 MPI ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಪ್ರೈಸ್ ಬಂದ್ಬಿಟ್ಟು 7,85,000 ಆಗಿರುತ್ತೆ. 2018ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 42,779 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2018 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1598 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಕೂಲಿಂಗ್ ಸಿಸ್ಟಮ್ ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 104 BHP ಮತ್ತೆ RPM ಬಂದು 5200 ಅಂತಾನು ಹೇಳಿಕೊಂಡಿದ್ದಾರೆ. ಟರ್ಕ್ ಬಂದು 153 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.